ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ದ ಸ್ಟೋರಿ ಆಫ್ ಲೈಟನಿಂಗ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ 12.6 ನೋಡಿ, ಲೈಟನಿಂಗ್ ಸೇಫ್ಟಿ. ಅಂದರೆ ಈ ಮಿಂಚು ಬರುತ್ತಲ್ಲ, ಈ ಮಿಂಚಿನಿಂದ ರಕ್ಷಿಸಿಕೊಳ್ಳುವಂತಹ ವಿಧಾನಗಳು ಯಾವುದ್ಯಾವುದವು, ಮಿಂಚು ಗುಡುಗು ಬಂದಾಗ ಅದರಿಂದ ನಾವು ಹೇಗೆ ರಕ್ಷಣೆಯನ್ನು ಪಡೆಯೋದು ಅಂತೇಳಿ. First one, during lightning and thunderstorm, no open place is safe. ಯಾವ ಟೈಮ್ನಲ್ಲಾಗಲಿ ಲೈಟನಿಂಗ್, ಮಿಂಚು ಅಥವಾ ಥಂಡರ್ ಸ್ಟಾರ್ಮ್, ಗುಡುಗು ಉಂಟಾಗಲಿ, ನೋ ಓಪನ್ ಪ್ಲೇಸ್ ಈಸ್ ಸೇಫ್. ತೆರೆದ ಪ್ರದೇಶ ಸುರಕ್ಷಿತವಲ್ಲ. ಅಂದರೆ ಬಯಲು, ತೆರೆದಂತಹ ಪ್ರದೇಶದಲ್ಲಿ ನಾವು ಇರೋದು ಸುರಕ್ಷಿತವಲ್ಲ. ಅಂದರೆ ಮಿಂಚು ಮತ್ತು ಗುಡುಗು ಬಂದಾಗ. ಹಿಯರಿಂಗ್ ಥಂಡರ್ ಈಸ್ ಆ್ಯನ್ ಆಲ್ಟರ್ ಟು ರಶ್ ಟು ಎ ಸೇಫರ್ ಪ್ಲೇಸ್. ಗುಡುಗಿನ ಶಬ್ದದ ಆಲಿಸುವಿಕೆಯು ನಾವು ಸುರಕ್ಷಿತ ಸ್ಥಳಕ್ಕೆ ತೆರಳಲು ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡುತ್ತೆ. ಹಿಯರಿಂಗ್ ಥಂಡರ್ ಈಸ್ ಆ್ಯನ್ ಅಲರ್ಟ್ ಟು ರಶ್ ಟು ಎ ಸೇಫರ್ ಪ್ಲೇಸ್. ಅಂದರೆ ಆ ಗುಡುಗು ಶಬ್ದ ಬರುತ್ತಲ್ಲ ಮೋಡಗಳಿಂದ, ಆ ಶಬ್ದ ಅದನ್ನು ಕೇಳಿಸ್ಕೊಂಡು ನಾವು ಒಂದು ಸುರಕ್ಷಿತವಾದ ಸ್ಥಳಕ್ಕೆ ಹೋಗಲಿ, ಅದು ಒಂದು ಸಂದೇಶವೂ ಹೌದು. ಅಂದರೆ ಆ ಗುಡುಗಿನ ಶಬ್ದ ಕೇಳಿಸ್ಕೊಂಡು ನಾವೇನು ಮಾಡಬೇಕು, ಅದರ ಆಲಿಸುವಿಕೆಯಿಂದ ನಾವು ಸುರಕ್ಷಿತ ಸ್ಥಳಕ್ಕೆ ತೆರಳಲು ಅದು ಒಂದು ರೀತಿ ಆ ಗುಡುಗಿನ ಶಬ್ದ ಒಂದು ಎಚ್ಚರಿಕೆಯ ಸಂದೇಶವಾಗಿರುತ್ತೆ. After hearing the last thunder, wait for some time before coming out of the safe place. ಅದೇ ರೀತಿ ಗುಡುಗಿನ ಕೊನೆಯ ಕ್ಷಣದ ಶಬ್ದ, ತುಂಬ ಗುಡುಗು ಬರ್ತಾನೆ ಇದೆ ಒಂದರ ಹಿಂದೆ ಒಂದು ಅಂತ, ಅದು ಇನ್ನೇನು ನಿಂತೋಯ್ತು, ಇನ್ನು ಗುಡುಗು ಬರಲ್ಲ, ಕಡೇ ಸಲ ಗುಡುಗ್ತು, ಇನ್ನು ಮತ್ತೆ ಎಷ್ಟು ಸಮಯ ಆದರೂ ಗುಡುಗು ಬರ್ತಾ ಇಲ್ಲ, ಲಾಸ್ಟ್ ಗುಡುಗು, ಕೊನೆಯ ಕ್ಷಣದ ಆ ಶಬ್ದದ ಆ ಗುಡುಗಿನ ಆಲಿಸುವಿಕೆಯ ನಂತರವೂ ಸುರಕ್ಷಿತ ಪ್ರದೇಶದಿಂದ ಹೊರಬರಲು ಸ್ವಲ್ಪ ಸಮಯ ಕಾಯಬೇಕು. ಅಂದರೆ ಗುಡುಗು ನಿಂತೋಯ್ತು ಅಂತೇಳಿ ತಕ್ಷಣ ನಾವು ಸುರಕ್ಷಿತ ಸ್ಥಳದಿಂದ ಹೊರಗೆ ಬರಬಾರ್ದು. ಸ್ವಲ್ಪ ಸಮಯ ಕಾಯ್ದು, ಬಿಫೋರ್ ಕಮ್ಮಿಂಗ್ ಔಟ್ ಲಾಸ್ಟ್ ಥಂಡರ್, ವೆಯ್ಟ್ ಫಾರ್ ಸಮ್ ಟೈಮ್, ಸ್ವಲ್ಪ ಸಮಯ ನಾವು ಕಾದು ನಂತರ ಸಂಪೂರ್ಣವಾಗಿ ಗುಡುಗಿನ ಶಬ್ದ ನಿಂತಿದೆ ಅಂದಮೇಲೆ ಹೊರಗೆ ಬರಬೇಕು ಸುರಕ್ಷಿತ ಸ್ಥಳದಿಂದ. ಇದೆರಡೂ ಸಹ ಲೈಟನಿಂಗ್ ಸೇಫ್ಟಿ, ತೆರೆದ ಮಿಂಚಿನಿಂದ ಹೇಗೆ ರಕ್ಷಿಸಿಕೊಳ್ಳೋದು ಅಂತೇಳಿ. ಫೈಂಡಿಂಗ್ ಎ ಸೇಫ್ ಪ್ಲೇಸ್. ಹಾಗಾದರೆ ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕು ಅಂದ್ವಿ. ಯಾವ ರೀತಿಯ ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕು? ಸುರಕ್ಷಿತ ಸ್ಥಳದ ಒಂದು ಶೋಧ ಯಾವ ರೀತಿ ಮಾಡಬೇಕು, ಯಾವ ರೀತಿಯ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ನಾವು. ಎ ಹೌಸ್ ಆರ್ ಎ ಬಿಲ್ಡಿಂಗ್ ಈಸ್ ಎ ಸೇಫ್ ಪ್ಲೇಸ್. ಮನೆ ಅಥವಾ ಕಟ್ಟಡ, ಯಾವುದಾದ್ರೂ ಒಂದು ಕಟ್ಟಡ ಇರುತ್ತಲ್ಲ, ಅದು ಸುರಕ್ಷಿತವಾದಂಥ ಸ್ಥಳ. ಅಂದರೆ ಮನೆಯೊಳಗೆ ಹೋಗಬೇಕು, ಇಲ್ಲ ಯಾವುದಾದ್ರೂ ಒಂದು ಕಟ್ಟಡದೊಳಗೆ ಹೋಗೋದು ಸುರಕ್ಷಿತವಾದಂತಹ ಸೇಫ್ ಪ್ಲೇಸ್. ಇಫ್ ಯು ಆರ್ ಟ್ರಾವೆಲಿಂಗ್ ಬೈ ಕಾರ್ ಆರ್ ಬೈ ಬಸ್, ಯು ಆರ್ ಸೇಫ್ ಇನ್ಸೈಡ್ ವಿತ್ ವಿಂಡೋಸ್ ಆ್ಯಂಡ್ ಡೋರ್ಸ್ ಆಫ್ ದ ವೆಹಿಕಲ್ ಶಟ್. ಒಂದು ವೇಳೆ ನೀವೇನಾದರೂ ಬಸ್ ಅಥವಾ ಕಾರಿನಲ್ಲಿ ಚಲಿಸ್ತಿದ್ರೆ, ಕಿಟಕಿ, ಕಾರು ಅಥವಾ ಆ ಒಂದು ಬಸ್ನ ಆ ಕಿಟಕಿಗಳ ಬಾಗಿಲನ್ನು ಮುಚ್ಚಿ ಅದರ ಒಳಗೆ ಇರುವುದು ಹೆಚ್ಚು ಸುರಕ್ಷಿತ. ಬಸ್ನಲ್ಲಿ ಹೋಗ್ತಾ ಇದ್ದೀರಾ, ಆವಾಗ ತುಂಬ ಗುಡುಗು ಮಿಂಚು ಬರ್ತಾ ಇದೆ ಅಂದರೆ ಬಸ್ನ ಕಿಟಕಿಗಳು, ಅಥವಾ ಕಾರ್ನಲ್ಲಿ ಹೋಗ್ತಾ ಇದ್ದೀರಾ, ಕಾರ್ನ ವಿಂಡೋಸ್ನ ಅದನ್ನು ಎಲ್ಲ ಮುಚ್ಚಿಬಿಟ್ಟು ಆ ಬಾಗಿಲನ್ನು ಕ್ಲೋಸ್ ಮಾಡಿಕೊಂಡು ಅದರೊಳಗಡೆ ಇರೋದು ಸುರಕ್ಷಿತ. ಡೂಸ್ ಆ್ಯಂಡ್ ಡೋಂಟ್ಸ್ ಡ್ಯೂರಿಂಗ್ ಎ ಥಂಡರ್ ಸ್ಟಾರ್ಮ್. ಅಂದರೆ ಗುಡುಗು ಸಹಿತ ಮಳೆ ಸಂದರ್ಭದಲ್ಲಿ ಏನೇನೆಲ್ಲ ಮಾಡಬಹುದಾದ್ದು, ಏನು ಮಾಡಬಾರದ ಕೆಲಸಗಳು. ಡೂಸ್ ಆರ್ ಡು ನಾಟ್ಸ್, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು ಈ ಥಂಡರ್ ಸ್ಟಾರ್ಮ್, ಗುಡುಗು ಬಂದಾಗ ಅಂತೇಳಿ. ಫಸ್ಟ್, ಔಟ್ಸೈಡ್ ಅಂದರೆ ಮನೆಯ ಹೊರಗಡೆ, ಮನೆಯ ಹೊರಗಡೆ ಇದ್ದರೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತೇಳಿ. ಓಪನ್ ವೆಹಿಕಲ್ಸ್ ಅಂದರೆ ತೆರೆದ ವಾಹನಗಳು, ಅಂದರೆ
ಓಪನ್ ವೆಹಿಕಲ್ಸ್ ಅಂದರೆ ಏನು ಕವರಿಂಗ್ ಇಲ್ಲದೆ ಇರ್ತಕ್ಕಂಥದ್ದು. ಈಗ ಆಟೋಗಾದರೆ ಮೇಲ್ ಕವರಿಂಗ್ ಇರುತ್ತೆ, ಕಾರ್, ಬಸ್ಸು ಈ ಥರದ್ದೆಲ್ಲ. ಆದರೆ ಸೈಕಲ್, ಮೋಟಾರ್ ವೆಹಿಕಲ್ಸ್, ಬೈಕ್ ಇದಕ್ಕೆಲ್ಲ ಓಪನ್ ಅದು, ಅಂದರೆ ನಮ್ಮನ್ನೇನು ಕವರ್ ಆಗಿರಲ್ಲ ಅದು. ತೆರೆದ ವಾಹನಗಳು ಲೈಕ್ ಮೋಟಾರ್ ಬೈಕಲ್ಸ್ ಅಂದರೆ ಬೈಕ್ಸ್, ಸ್ಕೂಟರ್, ಟ್ರ್ಯಾಕ್ಟರ್ಸ್ ಅಂದರೆ ಟ್ರ್ಯಾಕ್ಟರ್ ಜಮೀನಿಗೆ ಬಳಸ್ತಾರಲ್ಲ ಟ್ರ್ಯಾಕ್ಟರ್, ಅಥವಾ ಸಾಮಾನನ್ನು ತೆಗೆದುಕೊಂಡು ಹೋಗೋಕೆ ಬಳಸ್ತಾರಲ್ಲ ಟ್ರ್ಯಾಕ್ಟರ್ಸ್ ಅದು. ಕನ್ಸ್ಟ್ರಕ್ಷನ್ ಮಿಷನರಿ, ಅದಲ್ಲದೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಉಪಯೋಗಿಸ್ತಕ್ಕಂತಹ ಕೆಲವೊಂದು ಮಿಷಿನರಿಗಳು, JCB ಈ ಥರದ್ದು. ಓಪನ್ ಕಾರ್ಸ್ ಆರ್ ನಾಟ್ ಸೇಫ್. ಓಪನ್ ಕಾರ್ ಅಂದರೆ ಕೆಲವೊಂದು ಕಾರ್ಗಳಿಗೆ ಮೇಲೆ ಏನು ಕವರಿಂಗ್ ಇರಲ್ಲ, ಓಪನ್ ಕಾರ್ಸ್ ಇರುತ್ತೆ. ಆ ಥರ ವಾಹನಗಳು ಅಂದರೆ ತೆರೆದ ವಾಹನಗಳು, ಸ್ಕೂಟರು, ಬೈಕು, ಸೈಕಲ್ಲು, ಟ್ರ್ಯಾಕ್ಟರ್ಸು, ಕನ್ಸ್ಟ್ರಕ್ಷನ್ ಮಿಷಿನರೀಸು ಮತ್ತು ಓಪನ್ ಕಾರ್ಸು ಇದೆಲ್ಲ ಸೇಫ್ ಅಲ್ಲ, ನಾಟ್ ಸೇಫ್, ಸುರಕ್ಷಿತವಲ್ಲ. ಓಪನ್ ಫೀಲ್ಡ್ಸ್, ಟಾಲ್ ಟ್ರೀಸ್ ಅಂದರೆ ಬಯಲು ಪ್ರದೇಶ, ಅಂದರೆ ದೊಡ್ಡ ಫೀಲ್ಡ್ ಬಯಲು ಪ್ರದೇಶ. ಟಾಲ್ ಟ್ರೀಸ್ ತುಂಬ ಎತ್ತರವಾದಂತಹ ಮರಗಳು. ಶೆಲ್ಟರ್ಸ್ ಇನ್ ಪಾರ್ಕ್, ಉದ್ಯಾನವನಗಳಲ್ಲಿ ಇರ್ತಕ್ಕಂತಹ ಶೆಲ್ಟರ್ಸ್, ತಾಣಗಳು, ಆಶ್ರಯ ತಾಣಗಳು, ಪಾರ್ಕ್ಸ್ನಲ್ಲಿರ್ತಕ್ಕಂಥ ಆಶ್ರಯ ತಾಣಗಳಿರ್ಬೋದು. ಎಲಿವೇಟೆಡ್ ಪ್ಲೇಸಸ್ ಡು ನಾಟ್ ಪ್ರೊಟೆಕ್ಟ್ ಅಸ್ ಫ್ರಮ್ ಲೈಟನಿಂಗ್ ಸ್ಟ್ರೋಕ್ಸ್. ಎಲಿವೇಟೆಡ್ ಪ್ಲೇಸಸ್ ಅಂದರೆ ಈ ಮಿಂಚಿನ ಹೊಡೆತದಿಂದ ನಮಗೇನು ರಕ್ಷಿಸುವುದಿಲ್ಲ ಈ ಆಶ್ರಯ ತಾಣಗಳು ನಮ್ಮನ್ನು. ಈ ಪಾರ್ಕ್ನಲ್ಲಿ ಇರ್ತಕ್ಕಂತಹ ಈ ಎಲಿವೇಟೆಡ್ ಪ್ಲೇಸಸ್ಸು ನಮಗೆ ಏನು ಮಾಡೋದಿಲ್ಲ. ಪಾರ್ಕ್ಗಳಲ್ಲಿ ಎಷ್ಟೊಂದು ಮರಗಳು, ಗಿಡಗಳಿರುತ್ತೆ, ಅದ್ರ ಕೆಳಗಡೆ ಇರ್ತಕ್ಕಂತಹ ಜಾಗಗಳು, ದೊಡ್ಡ ದೊಡ್ಡ ಮರಗಳು ಅಥವಾ ಪಾರ್ಕ್ನಲ್ಲಿರ್ತಕ್ಕಂತಹ ಆಶ್ರಯ ತಾಣಗಳು ಇವೆಲ್ಲವೂ ಡು ನಾಟ್ ಪ್ರೊಟೆಕ್ಟ್ ಅಸ್ ಫ್ರಮ್ ಲೈಟನಿಂಗ್ ಸ್ಟ್ರೋಕ್ಸ್ ಅಂದರೆ ಮಿಂಚಿನ ಹೊಡೆತದಿಂದ ಈ ಒಂದು ಓಪನ್ ಪ್ಲೇಸು, ತೆರೆದ ಪ್ರದೇಶ, ಬಯಲು ಪ್ರದೇಶಗಳು, ದೊಡ್ಡ ಮರಗಳು ಇವು ಯಾವುದೂ ಸಹ ನಮಗೆ ರಕ್ಷಣೆಯನ್ನು ನೀಡಲ್ಲ, ಅದ್ಯಾವುದು ಸೇಫ್ ಅಲ್ಲ. ಕ್ಯಾರಿಂಗ್ ಆ್ಯನ್ ಅಂಬ್ರೆಲಾ ಇಸ್ ನಾಟ್ ಅಟ್ ಆಲ್ ಎ ಗುಡ್ ಐಡಿಯಾ ಡ್ಯೂರಿಂಗ್ ಥಂಡರ್ ಸ್ಟಾರ್ಮ್ಸ್. ಅದ್ರ ಜೊತೆಗೆ ನೀವು ಅನ್ಕೋಬೋದು, ಮಳೆ ಬರ್ತಾ ಇದೆ, ಜೋರಾಗಿ ಗುಡುಗು ಬರ್ತಾ ಇದೆ, ಅಂಬ್ರೆಲಾ ತೊಗೊಂಡೋದ್ರೆ ನಮಗೆ ಕವರ್ ಮಾಡುತ್ತದು, ಅದು ನಮ್ಮನ್ನ ರಕ್ಷಿಸುತ್ತೆ ಅಂತ. ಆದರೆ ಅಂಬ್ರೆಲಾ, ಛತ್ರಿ ಇದೆಯಲ್ಲ, ಅದು ಸಹ ಆ ಗುಡುಗು ಮತ್ತು ಮಿಂಚು, ಗುಡುಗು ಮತ್ತು ಮಿಂಚಿನಿಂದ ಅದು ಸಹ ರಕ್ಷಣೆಯನ್ನು ನೀಡಲ್ಲ. ಇದು ಈಸ್ ನಾಟ್ ಅಟ್ ಆಲ್ ಆನ್ ಎ ಗುಡ್ ಐಡಿಯಾ. ನಾವು ಛತ್ರಿಯನ್ನು ಆಶ್ರಯಕ್ಕಾಗಿ ತೆಗೆದುಕೊಂಡು ಹೋಗೋದು ಅಷ್ಟು ಸೂಕ್ತ ಅಲ್ಲ. ಅಂದರೆ ಹೊರಗೆ ಹೋಗುವಾಗ ಗುಡುಗು ಸಹಿತ ಮಳೆ ಸಮಯದಲ್ಲಿ ಛತ್ರಿಯೊಂದಿಗೆ ಹೊರ ಹೋಗೋದು ಸರಿಯಲ್ಲ. ಅಂದರೆ ಛತ್ರಿ ಇದೆ ಅಲ್ವಾ ನನ್ನ ಹತ್ರ, ಪರವಾಗಿಲ್ಲ, ಜೋರಾಗಿ ಮಳೆ ಬರ್ತಿದೆ, ಗುಡುಗು ಮಿಂಚೆಲ್ಲ ಬರ್ತಿದೆ, ಪರವಾಗಿಲ್ಲ ಛತ್ರಿ ಹಿಡ್ಕೊಂಡು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ಹೊರಗಡೆ ಹೋಗೋದು ಸುರಕ್ಷಿತವಲ್ಲ, ಅದು ಸರಿಯಾದ ಕ್ರಮ ಅಲ್ಲ. ಆದಷ್ಟು ಕಟ್ಟಡದ ಒಳಗಡೆ ಅಥವಾ ಮನೆ ಒಳಗೆ ಇರಬೇಕು. ಇಫ್ ಇನ್ ಎ ಫಾರೆಸ್ಟ್, ಅದೇ ರೀತಿ ಅರಣ್ಯದಲ್ಲಿ, ಟೇಕ್ ಶೆಲ್ಟರ್ ಅಂಡರ್ ಶಾರ್ಟರ್ ಟ್ರೀಸ್. ಏನಾದರೂ ನೀವು ಅರಣ್ಯ ಪ್ರದೇಶದಲ್ಲಿದ್ದೀರಾ, ಅರಣ್ಯದಲ್ಲಿದ್ದೀರಾ, ಕಾಡಿನಲ್ಲಿದ್ದೀರಾ ಅಂದರೆ ಸಣ್ಣ ಸಣ್ಣ ಮರಗಳ ಕೆಳಗೆ ಆಶ್ರಯ ಪಡಬಹುದು. ದೊಡ್ಡ ದೊಡ್ಡ ಮರಗಳ ಕೆಳಗೆ ಹೋಗಬಾರ್ದು, ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಮರಗಳ ಕೆಳಗೆ ಆಶ್ರಯ ಪಡೆಯಬಹುದು. ಇಫ್ ನೋ ಶೆಲ್ಟರ್ ಈಸ್ ಅವೈಲಬಲ್ ಆ್ಯಂಡ್ ಯು ಆರ್ ಇನ್ ಆ್ಯನ್ ಓಪನ್ ಫೀಲ್ಡ್. ನೀವು ಬಯಲು ಪ್ರದೇಶದಲ್ಲಿದ್ದು ಯಾವುದೇ ಆಶ್ರಯ ತಾಣದಲ್ಲಿ ಇದ್ದಾಗ ಸ್ಟೇ ಫಾರ್ ಅವೇ ಫ್ರಮ್ ಆಲ್ ಟ್ರೀಸ್. ಯಾವುದೋ ಒಂದು ಬಯಲು ಪ್ರದೇಶದಲ್ಲಿದೆ. ಯಾಕೆ ಬಯಲು ಪ್ರದೇಶದಲ್ಲಿ ಓಪನ್ ಫೀಲ್ಡಲ್ಲಿ ಇರಬಾರ್ದು ಅಂದರೆ ಈ ಮಿಂಚು ಅಥವಾ ಗುಡುಗು ಬಂದಾಗ ಡೈರೆಕ್ಟು ಅದು ನಿಮಗೆ ಬರುತ್ತೆ. ಹಾಗಾಗಿ ನೀವು ಬಯಲು ಪ್ರದೇಶದಲ್ಲಿದ್ದೀರಾ, ನಿಮ್ಗೆ ಯಾವುದೇ ರೀತಿ ಸುರಕ್ಷಿತವಾದಂತಹ ಆಶ್ರಯ ತಾಣಗಳು ಇಲ್ಲ, ಸಿಗ್ತಾ ಇಲ್ಲ ಅಂದಾಗ ಏನು ಮಾಡಬೇಕು, ಸ್ಟೇ ಫಾರ್ ಅವೇ ಫ್ರಮ್ ಆಲ್ ಟ್ರೀಸ್. ಅಲ್ಲಿ ಯಾವುದಾದ್ರು ಮರಗಳಿರುತ್ತೆ ಅಥವಾ ಯಾವುದೋ ಒಂದು ದೊಡ್ಡ ದೊಡ್ಡ ಟ್ರೀಸ್ ಇರುತ್ತೆ ಅಂದರೆ ಅದ್ರ ಕೆಳಗೆ ಹೋಗಬಾರ್ದು. ಅವುಗಳ ಆಶ್ರಯ ತಾಣ ಇಲ್ಲದಿದ್ದಾಗಲೂ ಸಹ ಎಲ್ಲ ಮರಗಳಿಂದ ದೂರವಿರಬೇಕಂತೆ. ಸ್ಟೇ ಅವೇ ಫ್ರಮ್ ಆಲ್ ಟ್ರೀಸ್, ಎಲ್ಲ ಮರಗಳಿಂದನೂ ನಾವು ದೂರ ಇರಬೇಕು. ಸ್ಟೇ ಅವೇ ಫ್ರಮ್ ಪೋಲ್ಸ್ ಆರ್ ಅದರ್ ಮೆಟಲ್ ಆಬ್ಜೆಕ್ಟ್ಸ್. ಹಾಗೆ ಬಯಲು ಪ್ರದೇಶದಲ್ಲಿದ್ದಾಗ ಮರಗಳಿಂದ ದೂರವಿರಬೇಕು. ಹಾಗೆ ಲೋಹದ ಕಂಬಗಳು ಅಥವಾ
ವಸ್ತುಗಳಿಂದ ದೂರವಿರಬೇಕಂದ್ರೆ ಈ ಲೈಟ್ ಕಂಬಗಳಿರುತ್ತೆ ಅಥವಾ ಅದೊಂದು ಮೆಟಲ್ದು ಕಂಬ ಇರುತ್ತೆ, ಲೋಹದ ಕಂಬಗಳು, ಅದರ ಹತ್ರ ನಿಂತ್ಕೊಳ್ಳೋದು. ಗುಡುಗು ಸಿಡಿಲು ಬಂದಾಗ ಈ ರೀತಿ ಎಲ್ಲ ಮಾಡಿದೆ ಮೆಟಲ್ ಆಬ್ಜೆಕ್ಟ್ಸು, ಆದಷ್ಟು ಲೋಹದ ವಸ್ತುಗಳು ಅಥವಾ ಲೋಹದ ಕಂಬಗಳಿಂದ ದೂರ ನಿಂತ್ಕೋಬೇಕು. ಡು ನಾಟ್ ಲೈ ಆನ್ ದ ಗ್ರೌಂಡ್, ಹಾಗೆ ಬಯಲಿನಲ್ಲಿ ಮಲಗಬೇಡಿ. ಡು ನಾಟ್ ಲೈ ಆನ್ ದ ಗ್ರೌಂಡ್, ಬಯಲಿನಲ್ಲಿ ಸುಮ್ಮನೆ ಹಾಗೆ ಮಲ್ಕೊಂಡ್ಬಿಡ್ತಾರೆ ಕೆಲವರು, ಪಾರ್ಕಲ್ಲಿ ಸುಮ್ಮನೆ ಮಲಗಿರ್ತಾರೆ, ಖಾಲಿ ಜಾಗದಲ್ಲಿ, ತೆರೆದ ಪ್ರದೇಶದಲ್ಲಿ. ಹಾಗೆ ಬಯಲಿನಲ್ಲಿ ಸುಮ್ಮನೆ ಮಲಗಬೇಡಿ. ಇನ್ಸ್ಟೆಡ್ ಸ್ಕ್ವಾಟ್ ಲೋ ಆನ್ ದ ಗ್ರೌಂಡ್, ಹಾಗೇನು ಬದಲಿಗೆ ಪ್ಲೇಸ್ ಯುವರ್ ಹ್ಯಾಂಡ್ಸ್ ಆನ್ ಯುವರ್ ನೀಸ್ ವಿತ್ ಯುವರ್ ಹೆಡ್ ಬಿಟ್ವೀನ್ ದ ಹ್ಯಾಂಡ್ಸ್. ಕಂಬಗಳು ಅಥವಾ ವಸ್ತುಗಳಿಂದ ದೂರ ಇರಿ, ಹಾಗೆ ಬಯಲಿನಲ್ಲಿ ಮಲ್ಕೋಬೇಡಿ. ಬದಲಿಗೆ ಏನು ಮಾಡಬೇಕು, ನೀವು ಪ್ಲೇಸ್ ಯುವರ್ ಹ್ಯಾಂಡ್ಸ್ ಆನ್ ಯುವರ್ ನೀಸ್ ವಿತ್ ಯುವರ್ ಹೆಡ್ ಬಿಟ್ವೀನ್ ದ ಹ್ಯಾಂಡ್ಸ್ ಕ್ವೈಟ್ ಲೋ ಆನ್ ದ ಗ್ರೌಂಡ್. ನೀವು ಕುಕ್ಕರಗಾಲಿನಲ್ಲಿ ಕುಳಿತು ಎರಡೂ ಕೈಗಳಿಂದ ಮಂಡಿಯನ್ನು ಬಳಸಿ ತಲೆಯನ್ನು ಎರಡೂ ಕೈಗಳ ನಡುವೆ ಇರಿಸಬೇಕು. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದೆ ನೋಡಿ. ಹೀಗೆ ಕುಕ್ಕರ್ಗಾಲಲ್ಲಿ ನಿಮ್ಮ ಮಂಡಿಯನ್ನು ಮಡಚಿ ಕೆಳಗಡೆ ಕುತ್ಕೋಬೇಕು. ಹಾಗೆ ನಿಮ್ಮ ಎರಡೂ ಕೈಗಳನ್ನು ಮಂಡಿಯನ್ನು ಸೇರಿಸ್ಕೊಂಡು, ನಿಮ್ಮ ಈ ಮಂಡಿಯನ್ನು ಎರಡೂ ಕೈಗಳಿಂದ ಸೇರಿಸ್ಕೋಬೇಕು. ಮಂಡಿಯನ್ನು ಸೇರಿಸ್ಕೊಂಡು ಏನು ಮಾಡಬೇಕು, ತಲೆಯನ್ನು ಎರಡೂ ಕೈಗಳ ನಡುವೆ, ನಿಮ್ಮ ತಲೆಯನ್ನು ಈ ಎರಡೂ ಕೈಗಳ ನಡುವೆ ಹೀಗೆ ಮಧ್ಯಭಾಗದಲ್ಲಿ ಇರಿಸಿಕೊಳ್ಳಬೇಕು. ಅರ್ಥ ಆಯ್ತಾ? ಅಂದರೆ ನೀವು ಎಲ್ಲೂ ನಿಮ್ಗೆ ಆಶ್ರಯ ತಾಣ ಸಿಗಲಿಲ್ಲ, ಗುಡುಗು ಸಿಡಿಲು ಮಿಂಚು ತುಂಬ ಬರ್ತಾ ಇದೆ, ಯಾವುದೋ ಕಟ್ಟಡದೊಳಗೆ ಹೋಗೋಕ್ಕಾಗ್ತಿಲ್ಲ, ಮರದ ಕೆಳಗಡೆನೂ ಹೋಗಬಾರ್ದು ಅಂದಾಗ ಈ ಪೊಸಿಷನಲ್ಲಿ ಕುಕ್ಕರಗಾಲಿನಲ್ಲಿ ಎರಡೂ ಕೈಗಳಿಂದ ಮಂಡಿಯನ್ನು ಬಳಸಿ ನಿಮ್ಮ ತಲೆಯನ್ನು ಎರಡೂ ಕೈಗಳ ನಡುವೆ ಈ ರೀತಿ ಇರಿಸಿ ಕುಳಿತುಕೊಳ್ಳಬೇಕು, ಚಿತ್ರದಲ್ಲಿ ತೋರಿಸಿರುವಂತೆ. ದಿಸ್ ಪೊಸಿಷನ್ ವಿಲ್ ಮೇಕ್ ಯು ದ ಸ್ಮಾಲೆಸ್ಟ್ ಟಾರ್ಗೆಟ್ ಟು ಬಿ ಸ್ಟ್ರಕ್. ಈ ರೀತಿ ಮಾಡೋದ್ರಿಂದ ಈ ಭಂಗಿಯು ಮಿಂಚಿನ ಹೊಡೆತದಿಂದ ನಿಮ್ಮನ್ನು ರಕ್ಷಿಸುತ್ತದಂತೆ. ಆದಷ್ಟು ಮಿಂಚಿನಿಂದ ನಿಮಗೆ ಆಗ್ತಕ್ಕಂಥ ಅಪಾಯದಿಂದ ಏನು ಮಾಡುತ್ತೆ, ರಕ್ಷಣೆಯನ್ನು ನೀಡುತ್ತೆ ಈ ಭಂಗಿಯಲ್ಲಿ, ಈ ಪೊಸಿಷನ್ನಲ್ಲಿ ಕೂತ್ಕೊಳ್ಳೋದ್ರಿಂದ. ಗೊತ್ತಾಯ್ತಾ? ಸೇಫ್ ಪೊಸಿಷನ್ ಡ್ಯೂರಿಂಗ್ ಲೈಟನಿಂಗ್ ಅಂದರೆ ಸಾಮಾನ್ಯವಾಗಿ ಮಿಂಚಿನ ಸಮಯದಲ್ಲಿ ಸುರಕ್ಷಿತ ಭಂಗಿ. ಮಿಂಚು ಉಂಟಾದಾಗ ಈ ಭಂಗಿಯಲ್ಲಿ ಕುಳಿತುಕೊಳ್ಳುವುದು ತುಂಬ ಸುರಕ್ಷಿತ, ಸೇಫ್ ಪೊಸಿಷನ್. ಆಯಿತಾ? ಇನ್ಸೈಡ್ ದ ಹೌಸ್, ಮನೆಯ ಒಳಗಡೆ. ಹಾಗಾದರೆ ಮನೆಯ ಒಳಗಡೆ ಇದ್ದಾಗ ಏನೇನು ಮಾಡಬೇಕು? ಲೈಟನಿಂಗ್ ಕ್ಯಾನ್ ಸ್ಟ್ರೈಕ್ ಟೆಲಿಫೋನ್ ಕಾರ್ಡ್ಸ್, ಎಲೆಕ್ಟ್ರಿಕಲ್ ವೈರ್ಸ್ ಆ್ಯಂಡ್ ಮೆಟಲ್ ಪೈಪ್ಸ್. ದೂರವಾಣಿ ತಂತಿ, ಫೋನ್ದು ಆ್ಯಂಡ್ ವಿದ್ಯುತ್ ತಂತಿ ಆ್ಯಂಡ್ ಲೋಹದ ಕೊಳವೆಗಳಿಗೆ ಮಿಂಚು ಹೊಡೆಯಬಹುದು. ಮನೆಯಲ್ಲಿ ಏನೋ ಫೋನ್ ಕನೆಕ್ಷನ್, ಮೆಟಲ್ಸ್ದು ಏನಾದ್ರು ಇದ್ದರೆ, ಟೆಲಿಫೋನ್ ಕಾರ್ಡ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ ವೈರ್ಸ್, ವಿದ್ಯುತ್ ತಂತಿಗಳಿರ್ಬೋದು, ಅಥವಾ ಮೆಟಲ್ ಸ್ಟ್ರೈಪ್, ಲೋಹದ ಕೊಳವೆಗಳು, ಇವುಗಳಿಗೆ ಮಿಂಚು ಹೊಡೆಯಬಹುದು. ಡು ಯು ರಿಮೆಂಬರ್ ಲೈಟನಿಂಗ್ ಈಸ್ ಆನ್ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್. ಯಾಕೆ ಹೇಳಿ? ನಿಮಗೆ ಗೊತ್ತು, ಮಿಂಚು ವಿದ್ಯುತ್ ಆವೇಶಗಳ ವಿಸರ್ಜನಾ ವಿದ್ಯಮಾನ ಎಂಬುದನ್ನು ನೆನಪಿಸಿಕೊಳ್ಳಿ. ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಮಾಡುತ್ತೆ, ಲೈಟನಿಂಗ್ ಮಿಂಚು ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಮಾಡುತ್ತೆ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ವಿದ್ಯುತ್ ಆವೇಶಗಳ ವಿಸರ್ಜನಾ ಕ್ರಿಯೆಯನ್ನು ಉಂಟು ಮಾಡುತ್ತೆ. ಡ್ಯೂರಿಂಗ್ ಎ ಥಂಡರ್ ಸ್ಟಾರ್ಮ್ ಕಾಂಟ್ಯಾಕ್ಟ್ ವಿತ್ ದೀಸ್ ಶುಡ್ ಬಿ ಅವಾಯ್ಡೆಡ್. ಗುಡುಗು ಸಹಿತ ಮಳೆ ಸಮಯದಲ್ಲಿ ಇವುಗಳ ಸಂಪರ್ಕದಿಂದ ದೂರವಿರುವುದು ಒಳ್ಳೆಯದು. ಅಂದರೆ ಮೊಬೈಲ್ ಇರ್ಬೋದು, ದೂರವಾಣಿ ಇರ್ಬೋದು, ಅಥವಾ ಯಾವುದ್ಯಾವುದು, ಇಟ್ ಈಸ್ ಸೇಫರ್ ಟು ಯೂಸ್ ಮೊಬೈಲ್ ಫೋನ್ ಆ್ಯಂಡ್ cordless phones, and however it is not wise to call up a person who is receiving your phone through a wired phones. ಸಾಮಾನ್ಯವಾಗಿ ಡ್ಯೂರಿಂಗ್ ದ ಥಂಡರ್ ಸ್ಟಾರ್ಮ್, ಗುಡುಗು ಸಹಿತ ಮಳೆ ಉಂಟಾಗುವಾಗ ಕಾಂಟ್ಯಾಕ್ಟ್ ವಿತ್ ದೀಸ್ ಶುಡ್ ಬಿ ಅವಾಯ್ಡೆಡ್, ಇವುಗಳ ಸಂಪರ್ಕದಿಂದ ದೂರವಿರುವುದು ಅಗತ್ಯ. ಯಾವುದೇ ಮಳೆ ಅಥವಾ ಗುಡುಗು ಮಿಂಚು ಬರ್ತಿದ್ದಾಗ ಏನೇನು ಮಾಡಬೇಕು? ಈ ಸೇಫರ್ ಟು ಯೂಸ್ ಮೊಬೈಲ್ ಫೋನ್. ಹೆಚ್ಚು ಮೊಬೈಲ್ ಫೋನನ್ನು ನೋಡ್ತಾ ಕೂತ್ಕೊಳ್ಳೋದು, ಮಳೆ ಗುಡುಗು ಸಿಡಿಲು ಮಿಂಚು ಬರ್ತಿದೆ ಅಂದಾಗ ಮಾಡಬಾರ್ದು. ಕಾರ್ಡ್ಲೆಸ್ ಫೋನ್, ಯಾರ ಜೊತೆ ನಾವು ಫೋನಲ್ಲಿ ಮಾತಾಡೋದು. ಹವೆವರ್ ಇಟ್ ಈಸ್ ನಾಟ್ ವೈಸ್ ಟು ಕಾಲ್ ಅಪ್ ಎ ಪರ್ಸನ್ಸ್ ಹೂ ಈಸ್ ರಿಸೀವಿಂಗ್ ಯುವರ್ ಫೋನ್ ಥ್ರೂ ಎ ವೈರ್ಡ್ ಫೋನ್. ಆ ಸಂದರ್ಭದಲ್ಲಿ
ತಂತಿ ಸಹಿತ ದೂರವಾಣಿಯನ್ನು ಹೊಂದಿರುವ ವ್ಯಕ್ತಿಯನ್ನು ಸಂಪರ್ಕಿಸುವುದು ಸೂಕ್ತವಲ್ಲ. ಅಂದರೆ ಯಾರ ಜೊತೆನೋ ಯಾರಿಗೋ ಕಾಲ್ ಮಾಡಿ ಅವ್ರ ಜೊತೆ ತುಂಬ ಹೊತ್ತು ಮಾತಾಡೋದು, ಅವ್ರ ಜೊತೆ ಅವ್ರಿಗೆ ಫೋನ್ ಮಾಡೋದು ಅಥವಾ ಯಾರೋ ಫೋನ್ ಮಾಡೋದು ಅಂದರೆ ಅದನ್ನು ರಿಸೀವ್ ಮಾಡೋದು, ಇದೆರಡೂ ಸಹ ಒಳ್ಳೆಯದಲ್ಲ. ಗುಡುಗು ಸಹಿತ ಮಿಂಚು ಗುಡುಗು ಬರುವಾಗ. ಬಾತಿಂಗ್ ಶುಡ್ ಬಿ ಅವಾಯ್ಡೆಡ್ ಡ್ಯೂರಿಂಗ್ ಥಂಡರ್ ಸ್ಟಾರ್ಮ್ಸ್ ಟು ಅವಾಯ್ಡ್ ಕಾಂಟ್ಯಾಕ್ಟ್ ವಿತ್ ರನ್ನಿಂಗ್ ವಾಟರ್. ಅದ್ರ ಜೊತೆಗೇನು ಸಾಮಾನ್ಯವಾಗಿ ಗುಡುಗು ಸಹಿತ ಮಳೆ ಉಂಟಾಗುವಾಗ ಏನು ಮಾಡಬೇಕು, ಈ ಸಮಯದಲ್ಲಿ ಬಾತಿಂಗ್ ಅಂದರೆ ಸ್ನಾನವನ್ನು ಮಾಡೋದು. ಬಾತಿಂಗ್ ಶುಡ್ ಬಿ ಅವಾಯ್ಡೆಡ್, ಆದಷ್ಟು ಇದರಿಂದ ದೂರ ಇರಬೇಕು. ಗುಡುಗು ಸಹಿತ ಮಳೆ ಬರ್ತಿದೆ ಅಂದರೆ ರನ್ನಿಂಗ್ ವಾಟರ್ ಅಂದರೆ ರನ್ನಿಂಗ್ ವಾಟರಲ್ಲೇನು ಚಾರ್ಜಸ್ ಆವೇಶಗಳು ಉಂಟಾಗುವಂತಹ ಚಾನ್ಸಸ್ ಇರುತ್ತೆ ಮಿಂಚಿನಿಂದ. ಹಾಗಾಗಿ ಬಾತಿಂಗ್ ಶುಡ್ ಬಿ ಅವಾಯ್ಡೆಡ್ ಡ್ಯೂರಿಂಗ್ ಥಂಡರ್ ಸ್ಟಾರ್ಮ್ ಟು ಅವಾಯ್ಡ್ ಕಾಂಟ್ಯಾಕ್ಟ್ ವಿತ್ ರನ್ನಿಂಗ್ ವಾಟರ್. ಆದಷ್ಟು ರನ್ನಿಂಗ್ ವಾಟರ್ ಹರಿಯುವಂತಹ ನೀರನ್ನು ಮೈ ಮೇಲೆ ಹಾಕ್ಕೊಳ್ಳೋದು ಒಳ್ಳೆಯದಲ್ಲ. ಸ್ನಾನ ಮಾಡೋದು ಗುಡುಗು ಸಹಿತ ಮಳೆ ಬರುವಾಗ ಆದಷ್ಟು ಸ್ನಾನವನ್ನು ಮಾಡಬಾರ್ದು. ಅರ್ಥ ಆಯ್ತಾ? ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಲೈಕ್ ಕಂಪ್ಯೂಟರ್ಸ್, ಟಿವಿಸ್ ಎಕ್ಸೆಟ್ರಾ ಶುಡ್ ಬಿ ಅನ್ಪ್ಲಗ್ಡ್. ಅದ್ರ ಜೊತೆಗೇನು ಯಾವುದೇ ವಿದ್ಯುತ್ ಉಪಕರಣಗಳಾದಂತಹ ಕಂಪ್ಯೂಟರ್ಸ್ ಇರ್ಬೋದು, ಟಿವಿಸ್ ಇರ್ಬೋದು, ಇವೆಲ್ಲರ ಸ್ವಿಚ್ಗಳನ್ನು ಅನ್ಪ್ಲಗ್ಡ್, ಅವುಗಳ ಸ್ವಿಚ್ಗಳನ್ನು ಆದಷ್ಟು ತೆಗೆದಿಡಬೇಕು. ಅಂದರೆ ವಿದ್ಯುತ್ ಉಪಕರಣಗಳಾದಂತಹ ಕಂಪ್ಯೂಟರು, ಟಿವಿಸು, ಸ್ಟೆಪ್ಲೈಜರು, ಫ್ರಿಜ್ದು ಇದೆಲ್ಲದರ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಬೇಕು. ಎಲೆಕ್ಟ್ರಿಕಲ್ ಲೈಟ್ಸ್ ಕ್ಯಾನ್ ರಿಮೈನ್ ಆನ್, ಆದರೆ ಉರಿಯುತ್ತಿರುವ ವಿದ್ಯುತ್ ದೀಪಗಳು ಉರಿಯಬಹುದು, ಅದೇನು ಎಫೆಕ್ಟ್ ಆಗಲ್ಲ. ಬಲ್ಬ್ಗಳು, ವಿದ್ಯುತ್ ದೀಪಗಳು ಉರಿಯಬಹುದು. ಎಲೆಕ್ಟ್ರಿಕಲ್ ಲೈಟ್ ಕ್ಯಾನ್ ರಿಮೈನ್ ಆನ್, ವಿದ್ಯುತ್ ದೀಪಗಳು ಉರಿಯಬಹುದು. ದೇ ಡು ನಾಟ್ ಕಾಸ್ ಎನಿ ಹಾರ್ಮ್, ಈ ವಿದ್ಯುತ್ ದೀಪಗಳು ಉರಿಯುವುದರಿಂದ ಯಾವುದೇ ಹಾನಿ ಉಂಟು ಮಾಡುವುದಿಲ್ಲ. ಬಲ್ಬ್ಸ್, ಲೈಟ್ಸ್, ಆದರೆ ಆ ಟೈಮಲ್ಲೇ ಕರೆಂಟೇ ತೆಗೆದುಬಿಟ್ಟಿರ್ತಾರೆ ಅಲ್ವಾ. ಆದರೂ ವಿದ್ಯುತ್ ದೀಪಗಳು ಉರಿಯೋದ್ರಿಂದ ಯಾವುದೇ ರೀತಿಯ ಹಾನಿಗಳು ಉಂಟಾಗೋದಿಲ್ಲ. ಆಯಿತಾ? ಲೈಟನಿಂಗ್ ಕಂಡಕ್ಟರ್ಸ್, ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಇಷ್ಟಿರಲಿ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ವೀಡಿಯೋಸ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು, ಅವ್ರು ಇಂಗ್ಲೀಷ್ ಮೀಡಿಯಮ್ ಇರಲಿ, ಕನ್ನಡ ಮೀಡಿಯಮ್ ಇರಲಿ, ಅವ್ರಿಗೆ ಶೇರ್ ಮಾಡಿ. ನೀಟಾಗಿ ಸೈನ್ಸನ್ನ ಅವರು ಅರ್ಥ ಮಾಡಿಕೊಂಡು ಆಮೇಲೆ ಅವರು ವರ್ಡ್ಸ್ನ ಅರೇಂಜ್ ಮಾಡ್ಕೋತಾರೆ. ಆ್ಯಂಡ್ ದೆನ್ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡಿ. ವಿತಿನ್ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಲೈಟನಿಂಗ್ ಸೇಫ್ಟಿ, ರೈಟ್ ಟು ಲೈಟನಿಂಗ್ ಸೇಫ್ಟಿ ಪಾಯಿಂಟ್ಸ್. 2 ಮಿಂಚಿನಿಂದ ಉಂಟಾಗ್ತಕ್ಕಂಥ ಸುರಕ್ಷಿತ ವಿಧಾನಗಳನ್ನು ಬರೀ ಪಾಯಿಂಟ್ಸ್. ವಾಟ್ ಆರ್ ದ ಸೇಫ್ಟಿ ಪ್ಲೇಸಸ್ ಆನ್ lightning and thunderstorm? Finding a safe place in thunderstorm. ಗುಡುಗು ಸಹಿತ lightning, thunderstorm in lightning. Finding a safe places in lightning of during a thunderstorm. ಅಂದರೆ ಗುಡುಗು ಸಹಿತ ಸಂದರ್ಭದಲ್ಲಿ ಯಾವ್ಯಾವ ಪ್ಲೇಸನ್ನು ನಾವು ಸುರಕ್ಷಿತ ಸ್ಥಳಗಳನ್ನು ಶೋಧ ಮಾಡಬೇಕು. ಫೈಂಡಿಂಗ್ ಎ ಸೇಫ್ ಪ್ಲೇಸ್ ಡ್ಯೂರಿಂಗ್ ಎ ಥಂಡರ್ ಸ್ಟಾರ್ಮ್. ಕ್ವೆಶನ್ನು ನೆಕ್ಸ್ಟ್. ರೈಟ್ ಇಟ್ ಟು do's or do nots during a thunderstorm, right? When 2 points, right? 2 points each of outside when during a thunderstorm, do's or do nots. ನಾವು ಗುಡುಗು ಸಹಿತ ಸಂದರ್ಭದಲ್ಲಿ ಯಾವುದನ್ನು ಮಾಡಬಾರ್ದು ಔಟ್ಸೈಡ್ ಹೊರಗಡೆ ಇದ್ದಾಗ ಅಂದರೆ 2 ಪಾಯಿಂಟ್ಸ್ನ ಬರೀರಿ. ಅಂದರೆ ನೀವು ಯಾವುದೇ ಬೇಕಾದ್ರೂ ತಗೊಳ್ಳೋದು, ಅಂಬ್ರೆಲಾ ತೊಗೊಳ್ಳೋದು ಒಳ್ಳೆಯದಿಲ್ಲ. ಶೆಲ್ಟರ್ ಮತ್ತು
ಶಾರ್ಟರ್ ಟ್ರೀಸಲ್ಲಿ ನಿಲ್ಲಬೇಕು, ಯಾವುದ್ಯಾವ್ದು ಮಾಡಬೇಕು, ಟ್ರಾಲ್ ಟ್ರೀಸ್ ಓಪನ್ ಫೀಲ್ಡಲ್ಲಿ ಇರಬಾರ್ದು. ಇಲ್ಲಿ ಎಷ್ಟೊಂದು ಪಾಯಿಂಟ್ಸ್ ಇದೆ, ನೀವು ಯಾವ್ದಾದ್ರು 2 ಪಾಯಿಂಟ್ಸ್ನ ಬರೀಬೋದು. ವೆನ್ what are the safety measures we take during a thunderstorm, even traveling? ನೀವು ಚಲಿಸುತ್ತಿರುವಾಗ, ಟ್ರಾವೆಲಿಂಗ್ ಮಾಡಬೇಕಾದ್ರೆ ಯಾವ ಸೇಫ್ಟಿ ಮೆಷರ್ಸ್ನ ಕೈಗೊಳ್ಳಬೇಕು ಥಂಡರ್ಸ್ಟಾರ್ಮ್ ಇದ್ದರೆ ಟ್ರಾವೆಲಿಂಗ್? ವಾಟ್ ಆರ್ ದ ಸೇಫ್ಟಿ measures we take traveling car or bus during thunderstorm? ಕಾರ್ ಅಥವಾ ಬಸ್ಸಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಗುಡುಗು ಬಂದಾಗ ಏನು ಮಾಡಬೇಕು ಅಂತೇಳಿ. ರೈಟ್ ಎ ಸೇಫ್ ಪೊಸಿಷನ್ ಡ್ಯೂರಿಂಗ್ ಲೈಟನಿಂಗ್. ಯಾವುದು ರೈಟ್ ಪೊಸಿಷನ್ ಅಂತ ಬರಿಬೇಕು, ಯಾವ ಥರ ಅಂತ ಇಲ್ಲಿದೆ ನೋಡಿ, ಇಲ್ಲಿಂದ ಸೇಫ್ ಪೊಸಿಷನ್ ಯಾವುದು ಅಂತೇಳಿ ಬರಿಬೇಕು. What are the safety measures we follow inside the house during a thunderstorm? ಗುಡುಗು ಸಹಿತ ಸಂದರ್ಭದಲ್ಲಿ ಮನೆಯ ಒಳಗೆ ಇದ್ದಾಗ ಯಾವ್ಯಾವ ಸೇಫ್ಟಿ ಮೆಷರ್ಸ್ನ ಅನುಸರಿಸಬೇಕು? ಎಕ್ಸ್ಪ್ಲೈನ್ ಅಷ್ಟೇ. ವಾಟ್ ಆರ್ ದ ಸೇಫ್ಟಿ ಮೆಷರ್ಸ್ ವಿ ಟೇಕ್ ಇನ್ಸೈಡ್ ದ ಹೌಸ್ ಡ್ಯೂರಿಂಗ್ ದ ಲೈಟನಿಂಗ್ ಆಫ್ ಥಂಡರ್ಸ್ಟಾರ್ಮ್. ಎಕ್ಸ್ಪ್ಲೈನ್ ಅಂದರೆ ಇದನ್ನು ಪಾಯಿಂಟ್ಸ್ ಮಾಡಿ 3 ಪಾಯಿಂಟ್ ಮಾಡಿ ಬರೀವಿ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತೇಳಿ. ಎಲೆಕ್ಟ್ರಿಕಲ್ ಅಪ್ಲಯನ್ಸ್ದು, ಬಾತಿಂಗ್ ಆ್ಯಂಡ್ ಡ್ಯೂರಿಂಗ್ ಥಂಡರ್ಸ್ಟಾರ್ಮಲ್ಲಿ ಕಾಂಟ್ಯಾಕ್ಟ್ ಶುಡ್ ನಾಟ್ ಅವಾಯ್ಡ್. ಇದನ್ನು ಎಷ್ಟು ಬರೀರಿ, ಇಷ್ಟು ವಿತಿನ್ ಹೋಮ್ವರ್ಕ್ ಕ್ವಶನ್ಸು. ಯಾರು ಡೌಟ್ಸ್ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನೀವೇ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಅದನ್ನು ಅಡಿಷನ್ ಕ್ವಶನ್ಸ್ ಅಂತ ಬರ್ಕೊಂಡು ನಿಮ್ಮ ನೋಟ್ಬುಕ್ಕಲ್ಲಿ ಇಟ್ಕೊಳ್ಳಿ. ಇದು ನಿಮ್ಮ ಟೆಸ್ಟ್ ಎಕ್ಸಾಮ್ಸ್ಗಳಿಗೆ ಯೂಸ್ ಆಗ್ತದೆ. ಓಕೆನಾ? ಓಕೆ ಮಾಡಿ. ಸ್ಟೂಡೆಂಟ್ ಪ್ಲೇಲಿಸ್ಟ್ ಚೆಕ್ ಮಾಡಿ, ಒಂದು ಲೆಸನ್ ಕಂಪ್ಲೀಟ್ ವಿಡಿಯೋ ಸಿಗುತ್ತೆ. ಆದಷ್ಟು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ. ಓಕೆ, ಥ್ಯಾಂಕ್ ಯು.